ಪುತ್ರನ ಪರ ಲೋಕ ಟಿಕೆಟ್ಗಾಗಿ ಬ್ಯಾಟ್ ಬೀಸಿದ್ರ ಎಚ್.ಸಿ. ಮಹದೇವಪ್ಪ ಗೆಲ್ಲುವ ಅವಕಾಶವನ್ನು ಆಧರಿಸಿ ಅಭ್ಯರ್ಥಿಗಳ ಆಯ್ಕೆ ಅಂತ ಹೇಳಿದ್ದಾರೆ ಸಚಿವರು. ಈಗಾಗಲೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ. ಬಟ್ ಎಚ್.ಸಿ. ಮಹದೇವಪ್ಪ ಕೂಡ ಒಬ್ಬರು, ಯಾಕಂದ್ರೆ ಮಗನ್ ಕೊಡಿಸಬೇಕು ಅಂತ ಗೆಲ್ಲುವ ಅವಕಾಶವನ್ನು ಆಧರಿಸಿ ಅಭ್ಯರ್ಥಿಗಳ ಆಯ್ಕೆ ಅಂತ ಹೇಳಿದ್ದಾರೆ. ನನ್ನ ಮಗ ಸುನಿಲ್ ಬೋಸ್ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ಆಗಿದ್ದಾರೆ. ನಿರಂತರವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. 3 ಬಾರಿ ವಿಧಾನಸಭೆ ಚುನಾವಣೆಯ ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆ. ಆದರೂ ಬೇಸರ ಮಾಡಿಕೊಳ್ಳದೆ ಪಕ್ಷದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇಡೀ ಕ್ಷೇತ್ರದಂತ ಸಂಚಾರವನ್ನು ಮಾಡಿ ಅವನಿಗಿಂತ ಕಿರಿಯರು ಪಕ್ಷದ ಸದಸ್ಯರೆಲ್ಲದವರು ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ನಂಜನಗೂಡು ಕ್ಷೇತ್ರದ ಧ್ರುವ ನಾರಾಯಣ್ ಹಠಾತ್ ನಿಧನರಾದರು. ಆಗ ಅವರ ಮಗ ದರ್ಶನ್ಗೆ ಟಿಕೆಟ್ ನೀಡಲು ನನ್ನ ಮಗ ಸುನಿಲ್ ಹೇಳ್ದ. ನೋಡಿ, ಅಂದರೆ ನಂಜನಗೂಡಿನ ಮೇಲೆ ಕ್ಷೇತ್ರದ ಮೇಲೆ ಅವತ್ತು ಕಣ್ಣಿಟ್ಟಿದ್ರು ಸುನಿಲ್ ಬೋಸ್. ಪರೋಕ್ಷವಾಗಿ ಪುತ್ರನಿಗೆ ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿದ್ದಾರೆ ಮಹದೇವಪ್ಪ. ಚಾಮರಾಜನಗರದ ಲೋಕಸಭಾ ಟಿಕೆಟ್ ಕೊಡಬೇಕು ಅನ್ನುವಂಥ ಡಿಮ್ಯಾಂಡು ಎಚ್.ಸಿ. ಮಹದೇವಪ್ಪನವರೇ ಕಣಕ್ಕಿಳಿಸಬೇಕು ಅನ್ನೋದು ಹೈಕಮಾಂಡ್ ತಲೆಯಲ್ಲಿರುವಂಥದ್ದು. ಆದರೆ ಈಗ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮಗ ಸುನಿಲ್ ಬೋಸ್ಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ಲೋಕಸಭೆಗೆ ಅಭ್ಯರ್ಥಿ ಅಲ್ವೇ ಇಲ್ಲ. ನಾನು ಅಭ್ಯರ್ಥಿ ಕೊಟ್ಟವ್ರನ್ನ ಗೆಲ್ಸಕ್ಕೆ ದುಡಿಯೋನು ನಾನು, ಆದರೆ ಅಭ್ಯರ್ಥಿ ಅಲ್ಲ. ನಿಮ್ಮ ಮಗ ಏನು ಅವನು ಸುನಿಲ್ ಕಾಂಗ್ರೆಸ್ ಕಾರ್ಯಕರ್ತ ಅಲ್ವಾ. 3 ಎಲೆಕ್ಷನಲ್ಲಿ ನಿರಂತರವಾಗಿ ಅವನಿಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಟಿಲ್ಲ. ಅಸಮಾಧಾನ ಆಗಿಲ್ಲ, ಬೇಸರನೂ ಆಗಿಲ್ಲ. ಪಕ್ಷದ ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಿದೆಯಲ್ಲ, ಕೆಲಸ ಮಾಡ್ತಾಯಿದ್ದಾನೆ ಇಲ್ವಾ, ಮಾಡ್ತಾನೆ ಇಲ್ವಾ ನಂಗೆ ಗೊತ್ತಿಲ್ಲ. ಏನು ಸುಮ್ಮನೆ ಇದ್ದೀರಿ ಮಾಡಲ್ಲ ಅಂತ. ಸಹಜವಾಗಿ ಅವನ ಸಂಗಾತಿಗಳು ಅವನಿಗಿಂತ ಕಿರಿಯವರು, ಪಕ್ಷದಲ್ಲಿ ಸದಸ್ಯರು ಇಲ್ಲದಿದ್ದವರೆಲ್ಲ MLA ಆಗೋಗಿದ್ದಾರೆ. ಅವ್ನು ಕೇಳೋದ್ರಲ್ಲಿ ತಪ್ಪಿದೆಯಾ? ಅದು ಪಕ್ಷ ತೀರ್ಮಾನ ಮಾಡುತ್ತೆ. ನಿಮ್ಮ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದ್ರು ಯಾಕೆ ಮಗನಿಗೆ 3 ಬಾರಿ ಟಿಕೆಟ್ ಸಿಗ್ತಿದೆ? ನಾನು ಇನ್ಫ್ಲೂಯೆನ್ಸು ನನ್ನ ಮಗನ ಕೊಡಿ ಅಂತ ಕೇಳೇ ಇಲ್ಲ, ಯಾವತ್ತೂ ಕೇಳಿಲ್ಲ. ಆ ಥರ ಇದ್ದರೆ ನಂಜನಗೂಡು ಬೈ ಎಲೆಕ್ಷನಲ್ಲೇ ತಗೋತಾ ಇದ್ದೆ. ಸೆಕೆಂಡ್ ಬಂತು ನೋಡಿ, ನಾನು ಮಗ ಇದ್ರೂ ಧ್ರುವ ನಾರಾಯಣ ಮಗನು ನನ್ನದೇ ಮಗ ಅಂತೇಳಿ ನಾವೇ ಕೂತೋಗಿ ನಿಂತ್ಕೊಂಡು, ಇದು ಇತಿಹಾಸ ಇದು. ಯಾರಾದರೂ ನನ್ನ ಬೇಡಪ್ಪ ನೀನೇ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಯಾರು ಹೇಳ್ತಾರ? ಅಧಿಕಾರಕ್ಕೋಸ್ಕರ ಕಿತ್ಕೊಂಡು ಒದ್ದಾಡ್ಕೊಂಡು ಸಾಯುವಾಗ ಯಾರು ಹೇಳ್ತಾರೆ ಹೇಳಿ? ಸ್ವತಃ ಸುನಿಲೇ ಬಂದು ಹೇಳಿದಲ್ಲ, ನೀನೇನಿಲ್ಲಪ್ಪ ನಾವೆಲ್ಲ ದುಡಿತೀವಿ ಅಂತ. ಕೇಳಿ ದರ್ಶನ್ ಧ್ರುವ ಕೇಳಿ, ಸುನಿಲ್ ದುಡಿಲಿಲ್ವಾ? ಅವನ ಆಕಾಂಕ್ಷೆ ಇದ್ದ, ದುಡಿಲಿಲ್ವಾ? ನಮ್ಮ ಕಳ್ಳ ಕೇಶವಮೂರ್ತಿ ನಮ್ಮ ಪಕ್ಷದ ಮೆಂಬರೇ ಇರಲಿಲ್ಲ. ಅವ್ರ ಕರ್ಕೊಂಡ್ಬರು ಇಡೀ ನಂಜನಗೂಡು ಸುನಿಲೇ ಬೇಕು ಅಂತ ಹೇಳಿದರು. ಆದರೆ ಪಕ್ಷ ಯಾವ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅವರು ನಿರ್ಧಾರ ಮಾಡುತ್ತೋ ಬೇಸರ ಮಾಡ್ಕೊಳ್ಳಿಲ್ಲ, ಗೆಲ್ಲಿಸ್ತಲ್ವಾ?